ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರ ರಕ್ಷಣೆಯನ್ನ ಕೊಡಬೇಕು. ಗೋದ್ರಾ ದುರಂತದಂತೆ ಮತ್ತೊಮ್ಮೆ ಏನಾದ್ರೂ ಆಗಬಹುದು. ನಮಗ್ ಮಾಹಿತಿ ಸಿಕ್ಕಿದೆ, ಮಾಹಿತಿ ಇದ್ದೇ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ ಇದು. ರಾಮ ಮಂದಿರ ಉದ್ಘಾಟನೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಇದೊಂದು ರಾಜಕೀಯ ಕಾರ್ಯಕ್ರಮವಾಗ್ತಿದೆ ಅಂತೇಳಿ ಬಿಕೆ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನನ್ನ ಜೊತೆ ಲೈವ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿಮ್ಮ ಜೊತೆಗೆ ಬಿಕೆ ಹರಿಪ್ರಸಾದ್ ಅವರಿದ್ದಾರೆ. ಕೊಟ್ಟಂತಹ ಹೇಳಿಕೆ ಸಾಮಾನ್ಯ ಹೇಳಿಕೆಯಲ್ಲ, ಬಹಳ ಗಂಭೀರವಾದಂತಹ ಒಂದು ಆರೋಪ, ಸ್ಫೋಟಕ ಹೇಳಿಕೆ. ಯಾವ ಕಾರಣಕ್ಕಾಗಿ ಇಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು? ಅವರನ್ನೇ ಮಾತನಾಡಿಸಬಹುದಾ ಹರೀಶ್? ವಿದೇಶದಲ್ಲಿ ಖಂಡಿತವಾಗಿ ಕೂಡ, ಯಾಕಂತಂದ್ರೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಸಹಜವಾಗಿ ಕೂಡ ಈಗ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಂಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಇದನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ತಿದೆ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಈಗ ವ್ಯಕ್ತ ಆಗ್ತಿರುವಂತದ್ದು. ಸ್ವತಃ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಪರಿಷತ್ ಸದಸ್ಯರು, ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಈಗ ಇದು ಪ್ರಮುಖವಾಗಿ ಇದು ಧಾರ್ಮಿಕ ಕಾರ್ಯಕ್ರಮ ಅಥವಾ ರಾಜಕೀಯ ಕಾರ್ಯಕ್ರಮವು? ಇದು ಧಾರ್ಮಿಕ ಕಾರ್ಯಕ್ರಮ ಆಗಿದ್ದರೆ ಹಿಂದೂ ಧರ್ಮದ ಗುರುಗಳಿದ್ದಾರೆ. ಯಾರಾದರೂ ಗುರುಗಳು ಶಂಕರಾಚಾರ್ಯರಿಂದ ಹಿಡಿದು ಯಾರಾದರೂ ಧರ್ಮಗುರುಗಳಿಗೆ ಬಂದು ಇದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು, ಇಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಏನು ವಿಶ್ವಗುರು ಅಥವಾ ಅಮಿತ್ ಶಾ ಏನು ಧಾರ್ಮಿಕ ಗುರುಗಳಲ್ಲ. ಅವರು ಏನಿದ್ರು ಕೂಡ ರಾಜಕೀಯ ನಾಯಕರು. ಅದು ರಾಮನ್ ಕರ್ಕೊಂಡೋಗಿ ಕೂಡಿಸ್ತಂತ ರಾಮ ಅಷ್ಟು ದುರ್ಬಲ ಅಲ್ಲ, ಅವ್ರನ್ನ ಕರ್ಕೊಂಡೋಗಿ ಕೂಡಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ರಾಜಕೀಯ ಕಾರ್ಯಕ್ರಮ ವಿನ ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಆದ್ರಿಂದ ರಾಜಕೀಯ ಲಾಭ ಪಡಲಿಕ್ಕೋಸ್ಕರ ಈ ಒಂದು ಉದ್ಘಾಟನೆಯನ್ನ ಕೆಲವು ಧರ್ಮಗುರುಗಳು ಈ ಒಂದು ಉದ್ಘಾಟನೆಗೆ ವಿರೋಧ ವ್ಯಕ್ತಪಡಿಸಿದ್ರೂ ಸಹ ಇನ್ನು ಅಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನ ವಿರೋಧ ಮಾಡಿದ್ರೂ ಸಹ ಅದನ್ನ ಉದ್ಘಾಟನೆ ಮಾಡ್ತಕ್ಕಂಥದ್ದು ನೋಡಿದಾಗ ಇದು ಈಗಾಗಲೇ ಎಲ್ಲ ಪ್ರಮುಖ ನಾಯಕರೆಲ್ಲ ಹೇಳಿದ್ದಾರೆ. ಅವ್ರ ಪಕ್ಷದೇ ಆದ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸಹ ಹೇಳಿದ್ದಾರೆ. ಆದ್ರಿಂದ ಇದು ಕೇವಲ ರಾಜಕೀಯ ಕಾರ್ಯಕ್ರಮವಿನ ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಅಂದ್ರೆ ಲೋಕಸಭಾ ಚುನಾವಣೆ ಕಾರಣಕ್ಕಾಗಿ ಇಂತಹ ಒಂದು ಸಂದರ್ಭಕ್ಕೆ ಕಾಯ್ತಿದ್ರು ಅನ್ನೋ ರೀತಿಯಲ್ಲಿ ನೀವು ಹೇಳ್ತಿದ್ರ? ಯಾಕಂದ್ರೆ ಜನಸಾಮಾನ್ಯರಿಗೆ ಈ ದೇಶದಲ್ಲಿ ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇವ್ರ ಹತ್ರ ಏನೂ ಇಲ್ಲ. 10 ವರ್ಷದಲ್ಲಿ ಅದು ನಿರುದ್ಯೋಗ ಇರಬಹುದು, ಅಥವಾ ಬೆಲೆ ಏರಿಕೆ ಇರಬಹುದು, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇರಬಹುದು, ಆರೋಗ್ಯ ಕ್ಷೇತ್ರದಲ್ಲಿ ಇರಬಹುದು. ಈ ಜನಸಾಮಾನ್ಯರಿಗೆ ಹೇಳಲಿಕ್ಕೆ ಇವ್ರ ಹತ್ರ ಏನೂ ಕಾರ್ಯಕ್ರಮಗಳಿಲ್ಲ. ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಧಾರ್ಮಿಕ ಕಾರ್ಯಕ್ರಮವನ್ನು ರಾಜಕೀಯ ಕಾರ್ಯಕ್ರಮವಾಗಿ ಮಾಡಿಕೊಂಡು ಜನಗಳನ್ನು ತಪ್ಪುದಾರಿಗೆ ಎಳಿತಾ ಇದ್ದಾರೆ. ಆದ್ರಿಂದ ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಈಗ ಒಂದು ಸಂಶಯ ಕೂಡ ವ್ಯಕ್ತ ಆಗ್ತಿರುವಂತದ್ದು, ಗೋದ್ರಾ ಹತ್ಯಾಕಾಂಡ ದುರಂತರ ರೀತಿಯಲ್ಲಿ ಕೂಡ ಈಗ ಮತ್ತೆ ಅದನ್ನ ಯಾವ್ದಾದ್ರು ರೂಪದಲ್ಲಿ ಮಾಡಬಹುದು ಅನ್ನುವಂತ ಸಂಶಯವನ್ನು ಕೂಡ ನೀವು ವ್ಯಕ್ತಪಡಿಸ್ತಾ ಇದ್ದೀರಾ. ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸ ನೋಡಿದಾಗ ಅದು ಗೋದ್ರಾ ಇರಬಹುದು, ಅಥವಾ ಪುಲ್ವಾಮಾ ಇರಬಹುದು, ಅಥವಾ ಕಂದಮಾಲ್ ಇರಬಹುದು, ಹಲವಾರು ಪ್ರಕರಣಗಳಲ್ಲಿ ಇವರು ಶಾಂತಿಯನ್ನ ಕದಡಿ ಇವರು ರಾಜಕೀಯ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಇತಿಹಾಸ ನೋಡಿದಾಗ ಪಕ್ಕದ ಮನೆ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತಕ್ಕಂಥವ್ರು ಇವರು. ಅದಕ್ಕೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು. ಯಾಕಂದ್ರೆ ಈ ಭಕ್ತಾದಿಗಳು ಯಾರ್ಯಾರು ಹೋಗ್ತಾರೆ ಅವ್ರಿಗೆಲ್ಲ ರೀತಿಯ ಸುರಕ್ಷತೆ ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಇರುತ್ತೆ. ಅಂದ್ರೆ ಗೋದ್ರಾ ಹತ್ಯಾಕಾಂಡ ರೀತಿಯಲ್ಲಿ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ರೆ ಸರ್? ಏನ್ ಬೇಕಾದ್ರೂ ಮಾಡಿಸಬಹುದು, ಅದು ಭಾರತೀಯ ಜನತಾ ಪಾರ್ಟಿಯವರು ಏನ್ ಬೇಕಾದ್ರೂ ಮಾಡಬಹುದು. ಆದ್ರಿಂದ ಸರ್ಕಾರಗಳು, ಯಾಕಂದ್ರೆ ಮಧ್ಯಪ್ರದೇಶ ಮುಖ್ಯಮಂತ್ರಿನೂ ಕರಸೇವಕನೇ, ರಾಜಸ್ಥಾನ್ ಮುಖ್ಯಮಂತ್ರಿನೂ ಕರಸೇವಕರೇ. ಆದ್ರಿಂದ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಸರ್ಕಾರ ಈ ರೀತಿಯಲ್ಲಿ ಕರಸೇವಕರಿಗೆ ರಕ್ಷಣೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೂಡ ಆತರ ಏನಿದೆಯಾ ಸರ್? ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ಎಲ್ಲ ವ್ಯವಸ್ಥೆನೂ ಆಗಬೇಕು. ಅದು ಕೇವಲ ಕರಸೇವಕರೇ ಅಂತಲ್ಲ, ಎಲ್ರಿಗೂ ಸಹ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡೆದಾಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ಅಂದ್ರೆ ನೀವು ಮೊದಲೇ ಮುನ್ನೆಚ್ಚರಿಕೆಯಾಗಿ ಹೇಳ್ತಾ ಇದ್ರೆ ಅಹಿತಕರ ಘಟನೆಗಳು ನಡೆಯೋದು ನಿಶ್ಚಿತ ಅಂತ. ಭಾರತೀಯ ಜನತಾ ಪಾರ್ಟಿ ಇತಿಹಾಸವನ್ನು ನಾನು ನೋಡಿದ್ದೀನಿ. 91ನಿಂದನೂ ಸಹ ಬಾಬರಿ ಮಸ್ಜಿದ್ ಇಂದ ಇಲ್ಲಿವರೆಗೂ ಸಹ ನೋಡ್ಕೊಂಡು ಬಂದಿರತಕ್ಕಂಥವನು. ಆದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ನನ್ನ ಅನಿಸಿಕೆ. ನೀವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀರಾ ಸರ್, ರಕ್ಷಣೆ ಕೊಡಬೇಕು, ಅಲ್ಲೇ ರಾಮ ಮಂದಿರಕ್ಕೆ ಹೋಗುವಂತ? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಯಾಕಂದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ರಿಗೂ ಸಹ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ, ಜೀವ ಮತ್ತು ಆಸ್ತಿ ಪಾಸ್ತಿಯನ್ನ ರಕ್ಷಣೆ ಕೊಡಬೇಕಂತ ಮೂಲಭೂತ ಜವಾಬ್ದಾರಿ ಸರ್ಕಾರಗಳಲ್ಲಿದೆ. ಸರ್ಕಾರ ಕೊಡಬೇಕು. ಈ ಹಿಂದೆ ಕೂಡ ಒಂದು ಮಾತನ್ನು ಹೇಳಿದ್ರೆ, ಅದರ ಬಾಂಬ್ ಬೆದರಿಕೆ ಅಂತ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಕೈವಾಡ ಇತ್ತು ಅನ್ನುವಂತ ಸಂದರ್ಭವನ್ನು ಆ ಸಂದರ್ಭದಲ್ಲಿ ನೆನಪು ಮಾಡುವಂತ ಒಂದು ಪ್ರಯತ್ನ ಕೂಡ, ಅಂದ್ರೆ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿರುವಂತ ಸಂದರ್ಭ. ಈಗ ಶಾಲೆಗಳಲ್ಲಿ ಬಾಂಬ್ ಒಂದು ರೀತಿಯ ಪ್ರಚೋದನಕಾರಿಯಾದಂಥ ಹೇಳಿಕೆಗಳು ಕೊಟ್ಕೊಂಡು
ಈ ರೀತಿ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದ್ರಿಂದ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಬೇಕಷ್ಟೇ. ಸರ್, ರಾಮ ಮಂದಿರದ ಪೂಜೆ ಮಾಡುವಂತ ವಿಚಾರದಲ್ಲಿ ಕೇವಲ ಒಂದು ವರ್ಗ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗಿತ್ತು ಅಥವಾ ಎಲ್ಲರೂ ಮಾಡ್ತಾರೆ ಅನ್ನೋತರ? ನೋಡಿ, ರಾಮ ಮಂದಿರ ಅದು ಕೇವಲ ಭಾರತೀಯ ಜನತಾ ಪಾರ್ಟಿಗೆ ಸೀಮಿತವಾಗಿದೆ. ಇದು ಧಾರ್ಮಿಕ ಕಾರ್ಯಕ್ರಮ ಆದ ಎಲ್ಲರೂ ಸಹ ಪಾಲ್ಗೊಳ್ತಾ ಇದ್ರು. ಇದು ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಧಾರ್ಮಿಕ ಗುರುಗಳು ಇದನ್ನು ಉದ್ಘಾಟನೆ ಮಾಡಬೇಕಾಯ್ತು. ಇದರಲ್ಲಿ ಯಾವುದೇ ಧಾರ್ಮಿಕ ಗುರುಗಳು ಸಿಗ್ತಾ ಇಲ್ಲ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ನನಗೆ ಇರ್ತಕ್ಕಂಥ ಸ್ವಲ್ಪ ಬುದ್ಧಿನಲ್ಲಿ ನಾನು ತಿಳ್ಕೊಂಡಿರ್ತಕ್ಕಂಥದ್ದು, ಶಂಕರಾಚಾರ್ಯರು ಹಿಂದೂ ಧರ್ಮದ ಮುಖ್ಯಸ್ಥರು. ಅಂಥವ್ರು ಯಾರಾದರೂ ಹೋಗಿ ಉದ್ಘಾಟನೆ ಮಾಡಿದ್ರೆ ನಮ್ಗೆ ಆಮಂತ್ರಣನೂ ಬೇಡ, ನಿಮಂತ್ರಣನೂ ಬೇಡ, ನಾವೇ ಹೋಗ್ತಾ ಇದ್ವಿ. ಇದು ರಾಜಕೀಯ ಕಾರ್ಯಕ್ರಮ ಆಗಬೇಕಾಗಿರೋದ್ರಿಂದ ಪಕ್ಷ ತೀರ್ಮಾನ ಮಾಡಬೇಕು, ಅದ್ರ ಏನ್ ಮಾಡಬೇಕು ಮಾಡಬಾರ್ದು. ಅಂದ್ರೆ ಪ್ರಧಾನಿ ನರೇಂದ್ರ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಅವರ ಪೂರ್ವ ನಿಯೋಜಿತವಾಗಿ ಎಲ್ಲಾ ರೀತಿಯಲ್ಲೂ ಮಾಡ್ತಿದ್ದಾರೆ. ರಾಜಕೀಯ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇರೋದು. ಇವರೇನು ಧರ್ಮಗುರುಗಳ? ಇವರು ವಿಶ್ವಗುರು ಅಂತ ಹೆಸರಿಟ್ಕೊಂಡಿರ್ಬೋದು, ಇವರೇನು ಧರ್ಮಗುರು ಏನಲ್ಲ ಇವರು. ಸರ್, ರಾಮ ಮಂದಿರ ವಿಚಾರದಲ್ಲಿ ಕೂಡ ಅಂದ್ರೆ ಸಂಪೂರ್ಣವಾಗಿ ರಾಜಕೀಯವಾಗಿ ಕೂಡ ಸಂಪೂರ್ಣವಾಗಿ ಬಿಜೆಪಿ ಬಳಸಿಕೊಳ್ಳುವಂತ ಲೆಕ್ಕಾಚಾರ ಈ ಬಾರಿ ಚುನಾವಣೆಯಲ್ಲಿ ಇದೆ ಅಂತ ಅನ್ಸುತ್ತೆ. ಸಂಪೂರ್ಣವಾಗಿ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಬರ್ತಕ್ಕಂಥ ಹೊಸ್ತಿಲಿನಲ್ಲಿ ಇವರು ಮಾಡ್ತಕ್ಕಂಥದ್ದು ನೋಡಿದಾಗ ಚುನಾವಣೆ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ ವಿನಃ ಜನಸಾಮಾನ್ಯರ ಏನು ಸಮಾಧಾನಕ್ಕಲ್ಲ. ಸೊ ಇದಿಷ್ಟು ಕೂಡ ಬಿ ಕೆ ಹರಿಪ್ರಸಾದ್ ಅವರು ಸ್ಪಷ್ಟ ಒಂದಷ್ಟು ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಗೋಧ್ರಾ ಪುಲ್ವಾಮಾ ಘಟನೆ ರೀತಿಯಲ್ಲಿ ಕೂಡ ಮತ್ತೆ ಈ ಸಂದರ್ಭದಲ್ಲಿ ಅದನ್ನ ಮತ್ತೊಂದು ದುರಂತಕ್ಕೆ ಎಡೆಮಾಡಿಕೊಡುವಂತ ಎಲ್ಲಾ ಸಂದರ್ಭಗಳು ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್. ತಮ್ಮೆಲ್ಲ ಡೀಟೇಲ್ಸ್ಗೆ. ಬಿ ಕೆ ಹರಿಪ್ರಸಾದ್ ಅವರು ಇಷ್ಟಕ್ಕೂ ಏನ್ ಹೇಳಿದ್ರು, ಅವರು ಮೊದಲು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು, ಅದನ್ನ ಮತ್ತೊಮ್ಮೆ ಕೇಳೋಣ ಬನ್ನಿ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು, ನಾನು ಒಬ್ಬ ಹಿಂದೂ ಆಗಿ ಹೇಳ್ತಕ್ಕಂಥದ್ದು, ಯಾರಾದ್ರೂ ಧಾರ್ಮಿಕ ಗುರುಗಳು ಬಂದು ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಾ ಇದ್ರು ಅಂದ್ರೆ ನಾವೆಲ್ಲರೂ ಸಹ ಯಾವುದೇ ನಿಮಂತ್ರಣ ಆಮಂತ್ರಣ ಇಲ್ಲದೆ ಅಂದ್ರೆ ಹೋಗ್ತಾ ಇದ್ವಿ. ಇದು ಮಾಡ್ತಾ ಇರೋದು ವಿಶ್ವಗುರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ. ಅಮಿತ್ ಶಾ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರೇನು ಧರ್ಮಗುರುಗಳ? ಇದು ರಾಜಕೀಯ ಕಾರ್ಯಕ್ರಮ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಇದಕ್ಕೂ ನಮ್ಮ ಪಕ್ಷದ ಅಭಿಪ್ರಾಯಕ್ಕೂ ಯಾವುದೇ ಸಂಬಂಧ ಇಲ್ಲ. ವೈಯಕ್ತಿಕವಾದ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ ಇಲ್ಲ, ಇದು ರಾಜಕೀಯ ಕಾರ್ಯಕ್ರಮ. ಇದನ್ನ ರಾಜಕೀಯವಾಗಿ ನೋಡಬೇಕಾಗುತ್ತೆ ವಿನಃ ಧಾರ್ಮಿಕವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ನನಗೆ ಏನು ಸ್ವಲ್ಪ ಬುದ್ಧಿ ಇದೆ ಅದರ ಪ್ರಕಾರ ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅಂತ ನನಗೆ ತಿಳಿದಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಇಲ್ಲ ನಮ್ಮ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಗುರುಗಳು ಹೋಗಿ ಅದನ್ನ ಉದ್ಘಾಟನೆ ಮಾಡಿದ್ರೆ ನಾವು ಹೋಗ್ತೀವಿ. ನರೇಂದ್ರ ಮೋದಿಯವರು, ಅಮಿತ್ ಶಾ ಧಾರ್ಮಿಕ ಗುರುಗಳಲ್ಲ, ರಾಜಕೀಯ ನಾಯಕರು. ಅದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅಲ್ಲ, ಹೋರಾಟ ಅನ್ನೋದು ಏನ್ ಬಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಅಲ್ಲಿ ಏನು ಆರ್ಗ್ಯುಮೆಂಟ್ಸ್ ಆಗಿತ್ತು ಅದನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ರಾಜಕೀಯ ಪ್ರೇರಿತವಾದಂತ ಈ ಒಂದು ಆಂದೋಲನ ಅಂತಾನೂ ಹೇಳಕ್ಕಾಗೋದಿಲ್ಲ. ಒಂದು ಪೂಜಾ ಸ್ಥಳವನ್ನು ಧ್ವಂಸ ಮಾಡಿ ಇನ್ನೊಂದು ಕಟ್ತಕ್ಕಂಥದ್ದು ಯಾವುದೇ ಇತಿಹಾಸದಲ್ಲಿ ಇಲ್ಲ. ಆದ್ರಿಂದ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಆದ್ರಿಂದ ಉನ್ಮಾದ ಮಾಡೋದು ಒಳ್ಳೆಯದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರು ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದನ್ನ ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಮಾಡ್ತಾ ಇದ್ದಾರೆ ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ಎಲ್ಲ ರಾಜ್ಯದಲ್ಲೂ ಆಗಿದೆ. ಮೊನ್ನೆ ಒಡಿಶಾದಲ್ಲಿ ಮೀಟಿಂಗ್ ಆಗಿದೆ 3 ದಿವಸದಲ್ಲಿ. ನೀವೇ ಸ್ವಲ್ಪ ಯಾರಾದ್ರೂ ಇದ್ರೆ ತಿಳ್ಕೊಳ್ಳಿ. ಅದು ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳನ್ನ ಕಾರ್ಯಕರ್ತ ಕರೆದು ಮಾತಾಡಿದ್ದಾರೆ. ಯಾರು ಮಾತಾಡಿದ ಅಂತ ವಿಚಾರಿಸ್ಕೊಳ್ಳಿ. ಆಮೇಲೆ ಬಂದು ನಾನು ಕೇಳಿ ನಾನು ಹೇಳ್ತೀನಿ ಅವ್ರು ಏನ್ ಹೇಳಿದ್ದಾರೆ. ರಾಮ ಮಂದಿರ ಕಟ್ಟಿರ್ತಕ್ಕಂಥ ಇದು ಕಾಂಗ್ರೆಸ್ ಸಂಬಲ್ಸಿ ಆಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ ಅಂತ ಹೇಳ್ತಾನೆ
ಸಾಕಷ್ಟು ಸ್ಫೋಟಕವಾದಂತಹ ಮಾತನ್ನ ಹೇಳಿದ್ದಾರೆ BK ಹರಿಪ್ರಸಾದ್ ಅವರು. ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮ ಏನಿದೆ, ಆ ಸಂಭ್ರಮದ ಸಂದರ್ಭದಲ್ಲಿ ಗೋದ್ರಾ ರೀತಿಯ ಹತ್ಯಾಕಾಂಡ ಆದರೂ ಆಗಬಹುದು ಅಂಥ ಮಾಹಿತಿ ನನಗೆ ಸಿಗ್ತಾ ಇದೆ, ಈ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನ BK ಹರಿಪ್ರಸಾದ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.